ಮೈಸೂರಿನಲ್ಲಿ ಸಿಎಂ ಪ್ರಚಾರ ಆಯಿತು. ಈಗ ಡಿಸಿಎಂ ಸರತಿ. ಇವತ್ತು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಭೆ ನಡೆಸಿ ಪ್ರಚಾರವನ್ನ ಮಾಡ್ತಾರೆ. ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸೋದಕ್ಕೆ ಕಾಂಗ್ರೆಸ್ನ ನಾಯಕರು ಈಗ ರಣತಂತ್ರವನ್ನ ರೂಪಿಸಿದ್ದಾರೆ. ಅಹಿಂದ ಅಸ್ತ್ರದ ಜೊತೆಗೆ ಒಕ್ಕಲಿಗ ಅಸ್ತ್ರವನ್ನ ಕೂಡ ನಾಯಕರು ಹೂಡ್ತಾ ಇದ್ದಾರೆ. ಹೀಗಾಗಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಮೈಸೂರು ಕೊಡಗು ಕ್ಷೇತ್ರದ ಅಭ್ಯರ್ಥಿ ಎಂ ಲಕ್ಷ್ಮಣ್ ಅವರ ಪರವಾಗಿ ಪ್ರಚಾರವನ್ನ ನಡೆಸೋದಕ್ಕೆ ಸಭೆಯ ಮೂಲಕ ನಾಯಕರಿಗೆ ಒಂದಷ್ಟು ಸೂಚನೆಗಳನ್ನು ಕೊಡೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಜ್ಜಾಗಿದ್ದಾರೆ. ಕಾಂಗ್ರೆಸ್ನಲ್ಲಿ ಒಕ್ಕಲಿಗರಿಗೆ ಉತ್ತಮ ಸ್ಥಾನಮಾನ ಸಿಗುತ್ತೆ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಕುಮಾರಸ್ವಾಮಿ ಪರ್ವ ಮುಗ್ದಿದೆ, ನನ್ನನ್ನ ಬೆಂಬಲಿಸಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ತೀವ್ರ ಕುತೂಹಲ ಕೆರಳಿಸಿದೆ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಸಭೆ. ಮೈಸೂರಿನಲ್ಲಿ ಸಿಎಂ ಪ್ರಚಾರ ಆಯಿತು. ಅವರು ಕೂಡ ಪ್ರಚಾರವನ್ನ ಮಾಡಿದ್ರು. ರೆಸಾರ್ಟ್ನಲ್ಲಿ ಕೂತು 3 ದಿನಗಳ ಕಾಲ ರಣತಂತ್ರವನ್ನ ಹೆಣೆದ್ರು. ಒಂದಷ್ಟು ಶಾಸಕರು ಸಚಿವರಿಗೆ ಒಂದಷ್ಟು ಸಲಹೆ ಸೂಚನೆಗಳನ್ನು ಕೂಡ ಕೊಟ್ಟರು. ಅದಾದ ಬಳಿಕ ಈಗ ಅಹಿಂದ ಅಸ್ತ್ರದ ಜೊತೆಗೆ ಒಕ್ಕಲಿಗ ಅಸ್ತ್ರವನ್ನು ಕೂಡ ಕಾಂಗ್ರೆಸ್ನ ನಾಯಕರು ಹೂಡ್ತಾ ಇದ್ದಾರೆ. ಒಕ್ಕಲಿಗ ಪ್ರಾಬಲ್ಯ ಸಾಧಿಸೋದಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಡಿಕೆ ಶಿವಕುಮಾರ್ ನಡುವೆ ಈಗ ಪೈಪೋಟಿ ಜೋರಾಗಿದೆ. ಈಗಾಗಲೇ ಚಾಮರಾಜ ಕ್ಷೇತ್ರದಲ್ಲಿ ಒಕ್ಕಲಿಗರ ಸಭೆ ನಡೆಸಿರುವಂತಹ ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನಲ್ಲಿ ಒಕ್ಕಲಿಗರಿಗೆ ಉತ್ತಮ ಸ್ಥಾನಮಾನ ಸಿಗುತ್ತೆ ಅಂತ ಹೇಳಿದ್ದಾರೆ. ಹೀಗಾಗಿ ಒಕ್ಕಲಿಗ ಅಸ್ತ್ರವನ್ನ ಪ್ರಯೋಗ ಮಾಡುವ ಮೂಲಕ ಒಕ್ಕಲಿಗ ಅಭ್ಯರ್ಥಿಯಾಗಿರುವಂಥ ಎಂ ಲಕ್ಷ್ಮಣ್ ಅವರನ್ನ ಗೆಲ್ಲಿಸ್ಕೊಡಿ ಅಂತ ಕರೆ ಕೊಟ್ಟಿದ್ದಾರೆ. ಹಳೆ ಮೈಸೂರು ಭಾಗ ಅಂತ ಬಂದಾಗ ಡಿಸಿಎಂ ಡಿಕೆ ಶಿವಕುಮಾರ್ ವರ್ಸಸ್ ಎಚ್.ಡಿ. ಕುಮಾರಸ್ವಾಮಿ ಅಂತಾನೆ ಈಗ ಪೈಪೋಟಿ ಶುರುವಾಗ್ಬಿಟ್ಟಿದೆ. ಹಾಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಂದ್ ಕಡೆ ಹೇಳ್ತಾರೆ, ನಾನು ಈ ಊರಿನ ಅಳಿಯ, ಹಾಗಾಗಿ ನನ್ನನ್ನೇ ಗೆಲ್ಲಿಸಿ, ಅಂದ್ರೆ ನಮ್ಮ ಅಭ್ಯರ್ಥಿಯನ್ನೇ ಗೆಲ್ಲಿಸ್ಕೊಡಿ, ನಮ್ಮ ಪ್ರಾಬಲ್ಯವೇ ಇಲ್ಲಿ ಹೆಚ್ಚಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕರೆ ಕೊಡ್ತಾರೆ. ಇನ್ನೊಂದು ಕಡೆ ಎಚ್.ಡಿ. ಕುಮಾರಸ್ವಾಮಿ ಅವರು ಬಂದು ನಾನು ಒಕ್ಕಲಿಗ ನಾಯಕ ಅಂತ ಅವರು ಪ್ರಾಬಲ್ಯವನ್ನ ಕಳೆದುಕೊಳ್ಳದೇ ಇರೋ ರೀತಿಯಾಗಿ ಪ್ರಚಾರವನ್ನ ಮಾಡ್ತಾರೆ. ಹಾಗಾಗಿ ಈಗ ಮೈಸೂರು ಕೊಡಗು ಕ್ಷೇತ್ರ ಅಂತ ಬಂದಾಗ ಸಿಎಂ ಸಿದ್ದರಾಮಯ್ಯನವರ ಪ್ರತಿಷ್ಠೆಯ ಕಣವಾಗುತ್ತೆ. ಯಾಕೆಂದರೆ ಮೈಸೂರು ಅವರ ಸ್ವಕ್ಷೇತ್ರ. ಹಾಗಾಗಿ ಎಂ ಲಕ್ಷ್ಮಣ್ ಅವರನ್ನ ಗೆಲ್ಲಿಸ್ಕೊಡುವಂತಹ ಜವಾಬ್ದಾರಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೆಗಲಿಗೆ ಎಷ್ಟಿದೆಯೋ ಸಿಎಂ ಸಿದ್ದರಾಮಯ್ಯನವರ ಹೆಗಲಿಗೂ ಕೂಡ ಅಷ್ಟೇ ಇದೆ. ಸಿಎಂ ಸಿದ್ದರಾಮಯ್ಯ ಇಲ್ಲಿವರೆಗೂ ಕೂಡ ಪ್ರಚಾರ ಮಾಡಿದ್ರು. ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸರದಿ ಶುರುವಾಗಿದೆ. ಹಾಗಾಗಿ ಸಭೆಗಳ ಮೇಲೆ ಸಭೆಗಳನ್ನು ನಡೆಸಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಈ ಮೂಲಕ ಎಚ್.ಡಿ. ಕುಮಾರಸ್ವಾಮಿ ಅವರ ಹಳೆ ಮೈಸೂರು ಭಾಗದಲ್ಲಿ ಇರುವಂತಹ ಪ್ರಾಬಲ್ಯವನ್ನ ಕುಗ್ಗಿಸುವಂತಹ ಪ್ರಯತ್ನ ನಡೀತಾ ಇದೆ. ಕೇವಲ ಒಕ್ಕಲಿಗ ಅಸ್ತ್ರ ಅಹಿಂದ ಅಸ್ತ್ರ ಮಾತ್ರ ಅಲ್ಲ, ಈ ಎರಡೂ ಅಸ್ತ್ರಗಳನ್ನು ಒಟ್ಟೊಟ್ಟಿಗೆ ಪ್ರಯೋಗ ಮಾಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಅಹಿಂದ ಅಸ್ತ್ರವನ್ನ ಪ್ರಯೋಗ ಮಾಡಿದರೆ ಒಕ್ಕಲಿಗ ಅಸ್ತ್ರವನ್ನ ಡಿಕೆ ಶಿವಕುಮಾರ್ ಅವರು ಪ್ರಯೋಗ ಮಾಡ್ತಿದ್ದಾರೆ. ಎಂ ಲಕ್ಷ್ಮಣ್ ಅವರು ಒಕ್ಕಲಿಗ ನಾಯಕ, ಒಕ್ಕಲಿಗರ ಪ್ರಾಬಲ್ಯ ಹೆಚ್ಚಾಗಬೇಕು, ರಾಜಕಾರಣದಲ್ಲಿ ಒಕ್ಕಲಿಗರಿಗೂ ಕೂಡ ಉತ್ತಮ ಸ್ಥಾನಮಾನ ಸಿಗಬೇಕು ಅಂತ ಅಂದರೆ ನಮ್ಮ ಒಕ್ಕಲಿಗ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರು ಈ ಒಂದು ಒಕ್ಕಲಿಗರ ಸಭೆಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಕರೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಈ ಸಭೆಯಲ್ಲಿ ನಡೆದಂಥ ಒಂದಷ್ಟು ಭಾಷಣದ ತುಣುಕುಗಳಿರ್ಬೋದು, ಅದೇ ರೀತಿಯಾಗಿ ಕರೆ ಕೊಟ್ಟಂಥದ್ದಿರ್ಬೋದು, ಇವೆಲ್ಲ ಕೂಡ ಒಂದಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದ್ದಾವೆ. ಹಾಗಾದರೆ ಹಳೆ ಮೈಸೂರು ಭಾಗ ಅಂತ ಬಂದಾಗ ಮೈಸೂರು ಕೊಡಗು ಚಾಮರಾಜ ಇರ್ಬೋದು, ಇವೆಲ್ಲ ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ಸೇ ಪ್ರಾಬಲ್ಯವನ್ನು ಸಾಧಿಸಿಬಿಡುತ್ತಾ ಪ್ರಚಾರದ ಅಬ್ಬರ ಆ ರೀತಿಯಾಗಿದೆ. ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಈಗ ಬಿಜೆಪಿ ಅಭ್ಯರ್ಥಿ ಯದುವೀರ್ ಇದ್ದಾರೆ, ಇತ್ತ ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಇದ್ದಾರೆ. ಯಾರು ಗೆಲ್ತಾರೆ ಅನ್ನೋದೇ ಕುತೂಹಲ.